ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ದರ್ಶನ್ಗೆ ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆಯಾಗಿದೆ. ಇವತ್ತು ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ಇದೀಗ ಅವರನ್ನ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ದರ್ಶನ್ಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಇನ್ನು 14 ದಿನಗಳ ಕಾಲ ಅಂದರೆ ಆಗಸ್ಟ್ 14ನೇ ತಾರೀಕಿನವರೆಗೂ ಕೂಡ ಈ ನ್ಯಾಯಾಂಗ ಬಂಧನ ಇರುತ್ತೆ. 14 ದಿನಗಳ ಕಾಲ ಅಗೈನ್ ಮತ್ತೆ ಪರಪ್ಪನ ಅಗ್ರಹಾರವೇ ದರ್ಶನ್ಗೆ ಗತಿ. ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೂ ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಕೋರ್ಟ್ ಇವತ್ತು ಆದೇಶವನ್ನು ಕೊಟ್ಟಿದೆ. ನ್ಯಾಯಾಂಗ ಬಂಧನದ ಕಾರಣಕ್ಕಾಗಿ 24ನೇ ACMM ಕೋರ್ಟ್ ಈ ಆದೇಶವನ್ನು ಮಾಡಿದೆ. ಇನ್ನು 14 ದಿನಗಳ ಕಾಲ ಇದೇ ಜೈಲಿನಲ್ಲಿ ಅದೇ ಮುದ್ದೆ ಮುರಿಬೇಕಾದಂಥ ಸ್ಥಿತಿ ಇದೆ. ಒಂದು ಕಡೆ ಮನೆ ಊಟಕ್ಕಾಗಿ ಗೋಗರಿತಾ ಇದ್ದಾರೆ ದರ್ಶನ್. ಮನೆ ಊಟ, ಮನೆ ತಿಂಡಿ, ಮನೆಯಿಂದ ಹಾಸಿಗೆ, ದಿಂಬು, ತಟ್ಟೆ, ಲೋಟ ಬೇಕು ಅಂತ ಹೇಳಿ ಪ್ರತ್ಯೇಕವಾದಂಥ ಇನ್ನೊಂದು ರಿಟ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಸೊ ಅಲ್ಲಿ ಕೂಡ ರಿಟ್ ಅರ್ಜಿಯನ್ನು ಹಾಕ್ಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ದರ್ಶನ್ಗೆ ಯಾವುದೇ ಸಕ್ಸಸ್ ಸಿಕ್ಕಿಲ್ಲ, ಅಥವಾ ಅವರು ಬಯಸಿದಂತೆ ಮನೆ ಊಟ ಸಿಕ್ಕಿಲ್ಲ, ಹಾಸಿಗೆ, ದಿಂಬು ಏನೂ ಸಿಕ್ಕಿಲ್ಲ. ಇದೀಗ ಜೈಲಿನ ಮೆನುವಿನಂತೆ ಇನ್ನೂ 14 ದಿನಗಳ ಕಾಲ ದರ್ಶನ್ ಅಲ್ಲಿಯ ಆಹಾರ, ಊಟ ಎಲ್ಲವನ್ನು ಸೇವನೆ ಮಾಡಿ ಇರಬೇಕಾದಂಥ ಸ್ಥಿತಿ ಇದೆ. ಈ 14 ದಿನಗಳ ನಂತರವಾದರೂ ಕೂಡ ಇದರಿಂದ ರಿಲೀಸ್ ಸಿಗುತ್ತಾ ಅಂತ ಯೋಚನೆ ಮಾಡಿದ್ರೆ ಅದಕ್ಕೂ ನಮ್ಮ ಬಳಿ ಉತ್ತರವಿಲ್ಲ. ಯಾಕಂದರೆ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ.